ಕೆಲವು ಕೇಳಿದ್ದು, ಕೆಲವು ಅನುಭವಿಸಿದ್ದು, ಕೆಲವು ಗೊತ್ತಾಗಿದ್ದು ಎಲ್ಲ ಸೇರಿಸಿ ನಿಮ್ಮ ಹತ್ರ ಒಂದು ಶೇರ್ ಮಾಡ್ತೀನಿ. ಯಾವಾಗಲೂ ನಮ್ಮ ಬಗ್ಗೆ ನಮಗೊಂದೊಂದು ಸತಿ ದುರಭಿಮಾನ ಬಂದ್ಬಿಡುತ್ತೆ, ಅಥವಾ ಅದಕ್ಕೆ ಕೆಟ್ಟ ಅಹಂಕಾರದ ಹೆಮ್ಮೆ ಬಂದ್ಬಿಡುತ್ತೆ. ಆವಾಗ ನಾವೇ ಅನ್ಕೋಬೇಕು, ನೆಲದ ಮೇಲಿರು, ನೆಲದ ಮೇಲಿರು, ನೆಲದ ಮೇಲಿರು. ಯಾಕೆಂದರೆ ಕ್ವಿಕ್ ಸಕ್ಸಸ್ಸು ಏನಾದ್ರು ನಾವು ಗೆದ್ದುಬಿಟ್ರೆ ತಲೆಗೆ ಹೊಟ್ಟೋಗುತ್ತೆ, ಇಲ್ಲಿಗೆ ಬಂದ್ಬಿಡಬಾರ್ದು. ಯಾಕೆಂದರೆ ಇದು ಫಿಕ್ಸ್ ಅಲ್ಲ, ನಾಳೆ ಕಮ್ಮಿ ಆಗ್ಬೋದು, ಇನ್ನೂ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಅದಕ್ಕೆ ಯಾವಾಗಲೂ ನೆಲದ ಮೇಲೆ ಇದ್ದರೆ ವಾಸಿ. ನಾನು ಎಲ್ರಿಗೂ ಹೇಳ್ತಿರ್ತೀನಿ, ಮಲಗಿ 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 ಸತ್ತೋಗ್ಬೇಡ್ರಿ. ಕೂತು 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 ರೋಗ ಬಂದುಬಿಡತ್ರಿ. ನಿಂತು ನಿಂತು ಯಾತಕ್ಕೆ ಶಿಕ್ಷೆ ಅನುಭವಿಸ್ತೀರಾ? ನಡೀತಾ ಇರಿ, ಜೀವನದಲ್ಲಿ ನಡೀತಾ ಇರಿ ಅಂತ. ನಾನು ಹಿಂದೆ ಕಾಲೇಜ್ ಡೇಸಲ್ಲೆಲ್ಲ ಇದ್ದಾಗ ನಾನೇನು ಹೇಳಿದೆ, ಯಾರೂ ನಂಬ್ತಾನೇ ಇರಲಿಲ್ಲ, ಅವ್ರ ನಂಬ್ತಾ ಇರಲಿಲ್ಲ ಅಂತ. ಈಗಲೂ ಅಷ್ಟೇ, ನಾನು ಇಷ್ಟೊಂದು ಬದಲಾಗಿರೋದನ್ನು ಯಾರೂ ನಂಬ್ತಾನೇ ಇಲ್ಲ, ಯಾವತ್ತೂ ಯಾರೂ ನಂಬಲೇ ಇಲ್ಲ. ಆದರೆ ನನ್ನನ್ನು ನಾನು ನಂಬಿದ್ದೀನಿ, ಅಷ್ಟೇ ಸಾಕು ಜೀವನದಲ್ಲಿ.